ಸತ್ಯ ಚಪ್ಪಲಿ ಹಾಕುವಾಗ ಸುಳ್ಳು ಜಗತ್ತನ್ನಿಡೀ ಸುತ್ತಿ ಬಂದಿರ್ತದೆ ಅನ್ನುವ ಮಾತಿದೆ. ಮಹಾರಾಷ್ಟ್ರದ ನಾಸಿಕ್ನ TCS ಕಂಪನಿಯ ವಿಚಾರದಲ್ಲಿ ಇದುವೇ ನಡೆದಿದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಕಳೆದ ಒಂದು ವಾರದಿಂದ ನಿದಾ ಖಾನ್ ಎಂಬ ಹೆಣ್ಮಗಳು ಸುದ್ದಿಯಲ್ಲಿದ್ದಾಳೆ. ಮುಖ್ಯವಾಹಿನಿಯ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ಗಳು ಹಾಗೂ ಬಲಪಂಥೀಯ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳು ಈಕೆಯ ಬೆನ್ನು ಬಿದ್ದಿದ್ದಾರೆ. TCS ಕಂಪನಿಯ ಮತಾಂತರ ಪ್ರಕರಣದ ಮಾಸ್ಟರ್ ಮೈಂಡ್ ಈಕೆ ಎಂದು ಇವರೆಲ್ಲ ಹೇಳ್ತಾ ಇದ್ದಾರೆ. ಈಕೆ ಈ ಕಂಪನಿಯ HR ವಿಭಾಗದ ಮುಖ್ಯಸ್ಥೆ ಎಂದು ಹೇಳ್ತಾ ಇದ್ದಾರೆ. ಈಕೆ ಕಂಪನಿಯಲ್ಲಿ ನಡೆದ ಲೈಂಗಿಕ ಹಿಂಸೆಯ ರೂವಾರಿ ಎಂದು ಹೇಳ್ತಾ ಇದ್ದಾರೆ. ಕಂಪನಿಗೆ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವುದೇ ಇವಳು ಮತ್ತು ಮುಸ್ಲಿಂ ಹುಡುಗರನ್ನೇ ಈಕೆ ನೇಮಿಸಿಕೊಳ್ತಾ ಇದ್ದಾಳೆ ಎಂದು ಇವರೆಲ್ಲ ಹೇಳ್ತಾ ಇದ್ದಾರೆ. ಈಕೆ ಇದೀಗ ತಲೆ ತಪ್ಪಿಸಿಕೊಂಡಿದ್ದಾಳೆ ಎಂದು ಆರೋಪಿಸ್ತಾ ಇದ್ದಾರೆ. ಉದಾಹರಣೆ ಕೊಡ್ತೇನೆ. ಏಪ್ರಿಲ್ 14ರಂದು NDTV ನಿದಾ ಖಾನ್ ಅವರನ್ನು TCS ಕಂಪನಿಯ HR ಮ್ಯಾನೇಜರ್ ಎಂದು ಹೇಳಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ಬೇರಾರೂ ಅಲ್ಲ, ಆಂಕರ್ ಶಿವ್ ಅರೋರ್. ಏಪ್ರಿಲ್ 16ರಂದು NDTVಯಲ್ಲಿ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ಶಿವ್ ಅರೋರ್ ಮತ್ತೊಮ್ಮೆ ನಡೆಸಿಕೊಟ್ರು. ಅದರಲ್ಲೂ ಅವರು ಈಕೆಯನ್ನು ಮಾಸ್ಟರ್ ಮೈಂಡ್ ಎಂದು ಹೇಳಿದರು. ಆಜ್ ತಕ್ ಚಾನೆಲ್ನ ಆಂಕರ್ ಅಂಜನಾ ಓಂ ಕಶ್ಯಪ್ ಕೂಡ ಈ ವಿಷಯದಲ್ಲಿ ಹಿಂದೆ ಬೀಳಲಿಲ್ಲ. ನಿದಾ ಖಾನ್ TCS ಕಂಪನಿಯ HR ಮ್ಯಾನೇಜರ್ ಎಂದು ಅವರು ಹೇಳಿದರು. ಈಕೆಯನ್ನು ಇಡೀ ಮತಾಂತರ ಪ್ರಕ್ರಿಯೆಯ ಮಾಸ್ಟರ್ ಮೈಂಡ್ ಎಂದು ಹೇಳಿದರು. आज हम इस खेल की मास्टरमाइंड के बारे में आपको बताएंगे जो अभी तक फरार है. इस मास्टरमाइंड का नाम है निदा खान और ये फरार है. ये मुस्लिम लड़की TCS की नासिक ब्रांच की HR मैनेजर थी. ನಿದಾ ಖಾನ್ TCS ಕಂಪನಿಯ HR ಮುಖ್ಯಸ್ಥೆ ಎಂದು ನ್ಯೂಸ್ 18 ಕೂಡ ಸುದ್ದಿ ಪ್ರಸಾರ ಮಾಡಿತು. ಇದಲ್ಲದೆ ರಿಪಬ್ಲಿಕ್ ಭಾರತ್, ಟೈಮ್ಸ್ ನೌ, ಎಕನಾಮಿಕ್ ಟೈಮ್ಸ್ ಇತ್ಯಾದಿ ಟಿವಿ ಚಾನೆಲ್ಗಳು ಕೂಡ ನಿದಾ ಖಾನ್ ಅವರನ್ನು ಪ್ರಕರಣದ ಮಾಸ್ಟರ್ ಮೈಂಡ್ ಮತ್ತು HR ಹೆಡ್ ಎಂದೇ ಹೇಳಿತು. ರಿಪಬ್ಲಿಕ್ ಭಾರತ್ ಟಿವಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯಿತು. ಕೆಂಪುಕೋಟೆಯ ಬಳಿ ಬಾಂಬು ಸ್ಫೋಟದ ಆರೋಪದಲ್ಲಿ ಬಂಧಿತಲಾಗಿರುವ ಡಾಕ್ಟರ್ ಶಾಹೀನ್ ಜೊತೆ ನಿದಾ ಖಾನ್ಗೆ ಸಂಬಂಧ ಇರುವ ಅನುಮಾನವನ್ನು ಅದು ವ್ಯಕ್ತಪಡಿಸಿತು. We have a big story now coming in. Probe teams are saying that absconding accused Nida Khan is related to Red Fort bomb blast accused Dr. Shaheen and in fact met her in Delhi. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಆದರೆ ಇದೀಗ ಕಂಪನಿ ಒಂದು ಹೇಳಿಕೆಯನ್ನು ಹೊರಡಿಸಿದೆ. ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ CEO ಆಗಿರುವ ಕೃತಿವಾಸನ್ ಅವರು ಲಿಖಿತ ಹೇಳಿಕೆ ಹೊರಡಿಸಿದ್ದಾರೆ. ನಿದಾ ಖಾನ್ ಅವರು ಕಂಪನಿಯ HR ಮ್ಯಾನೇಜರ್ ಆಗಿರಲಿಲ್ಲ ಅಥವಾ ಉದ್ಯೋಗಿಗಳನ್ನು ಆಯ್ಕೆ ಮಾಡುವ ಹೊಣೆಗಾರಿಕೆಯೂ ಆಕೆಗೆ ಇರಲಿಲ್ಲ. ಆಕೆ ಯಾವ ನಾಯಕತ್ವದ ಹೊಣೆಗಾರಿಕೆಯೂ ಇರಲಿಲ್ಲ. ಆಕೆ ಕೇವಲ ಸಾಮಾನ್ಯ ಉದ್ಯೋಗಿಯಾಗಿದ್ದಳು ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಕಂಪನಿ ಇನ್ನೊಂದು ಹೇಳಿಕೆಯನ್ನು ನೀಡಿದೆ. ಲೈಂಗಿಕ ಹಲ್ಲೆಯ ಬಗ್ಗೆ ಅಥವಾ ಕಿರುಕುಳದ ಬಗ್ಗೆ ಯಾವ ಉದ್ಯೋಗಿಯೂ ಈವರೆಗೆ ದೂರು ನೀಡಿಲ್ಲ ಎಂದು ಅದು ಹೇಳಿದೆ. ಪ್ರಶ್ನೆ ಇರೋದೇ ಇಲ್ಲಿ. ಹಾಗಿದ್ರೆ ಈ ಎಲ್ಲ ಚಾನೆಲ್ಗಳಿಗೆ ಸುಳ್ಳು ಸುದ್ದಿಯನ್ನು ಕೊಟ್ಟವರು ಯಾರು? TCS ಕಂಪನಿಯಲ್ಲಿ ನಿದಾ ಖಾನ್ ಉದ್ಯೋಗಿಗಳನ್ನು ಆಯ್ಕೆ ಮಾಡುವ ಪೊಸಿಷನ್ನಲ್ಲಿ ಇದ್ದಳು. ಆಕೆ ಕಂಪನಿಯ HR ಮ್ಯಾನೇಜರ್ ಆಗಿದ್ದಳು, ಮತಾಂತರದ ರೂವಾರಿ ಆಗಿದ್ದಳು. ಆಕೆಯೇ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಎಂದೆಲ್ಲ ಈ ಚಾನೆಲ್ಗಳು ಹೇಳಿದ್ವಲ್ಲ, ಅವುಗಳಿಗೆ ಈ ಮಾಹಿತಿಯನ್ನು ಕೊಟ್ಟವರು ಯಾರು? ಒಂದು ವಾರದ ತನಕ ದೇಶಾದ್ಯಂತ ಈ ಸುಳ್ಳನ್ನು ಹಬ್ಬಿಸುವ ಯೋಜನೆ ಮಾಡಿದವರು ಯಾರು? आज हम इस खेल की मास्टरमाइंड के बारे में आपको बताएंगे जो अभी तक फरार है. इस मास्टरमाइंड का नाम है निदा खान और ये फरार है. ये मुस्लिम लड़की TCS की नासिक ब्रांच की HR मैनेजर थी. We have a big story now coming in. Probe teams are saying that absconding accused Nida Khan is related to Red Fort bomb blast accused Dr. Shaheen and in fact met her in Delhi. ನಿಜಕ್ಕೂ ನಿದಾ ಖಾನ್ ಕುಟುಂಬ ಆರೋಪಿಸಿದಂತೆ ಇದೊಂದು ಸಂಚು ಆಗಿರಬಹುದಾ? ಮುಸ್ಲಿಂ ಯುವಕರಿಗೆ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಸಿಗದಂತೆ ನೋಡಿಕೊಳ್ಳೋದಕ್ಕೆ ಮಾಡಲಾದ ಯೋಜಿತ ಪ್ರಯತ್ನವಾಯಿತು. ಇದೇ ನಾಸಿಕ್ನಲ್ಲಿ 3 ವಾರಗಳ ಹಿಂದೆ ಅಶೋಕ್ ಖರಾಟ್ ಎಂಬ ದೇವಮಾನವ ನೂರಾರು ಹೆಣ್ಣು ಮಕ್ಕಳ ಬದುಕಿನಲ್ಲಿ ಚೆಲ್ಲಾಟ ಆಡಿದ್ದ. ವಿಡಿಯೋಗಳು ಹೊರಬಂದವು.
ಅದರಿಂದ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕೆ ನಡೆಸಲಾದ ಸಂಚು ಇದಾಗಿರಬಹುದಾ? ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರಗೊಂಡು ರಾಜ್ಯಪಾಲರ ಬಳಿಗೆ ಹೋಗಿದೆ. ಅವರ ಸಹಿಗಾಗಿ ಅದು ಕಾಯ್ತಾ ಇದೆ. ಹೀಗೆ ಸಹಿ ಬೀಳೋದಕ್ಕಿಂತ ಮೊದಲು ಇಂಥದ್ದೊಂದು ಮತಾಂತರದ ಹುಯಿಲೆಬ್ಬಿಸುವ ಪ್ರಯತ್ನ ನಡೆದಿದೆಯಾ? ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಸಹಜವಾಗಿರುವ ಪ್ರೇಮ ಸಂಬಂಧಕ್ಕೆ ಲವ್ ಜಿಹಾದ್ನ ಸ್ವರೂಪ ಕೊಟ್ಟು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಚುನಾವಣೆಯಲ್ಲಿ ಮತ ಧ್ರುವೀಕರಣ ಮಾಡೋದಕ್ಕೆ ಪ್ರಯತ್ನ ನಡೆಸಲಾಗಿದೆಯಾ? ಟಿಸಿಎಸ್ ಕಂಪನಿಯ ಉದ್ಯೋಗಿಗಳಾಗಿರುವ ಡ್ಯಾನಿಶ್ ಖಾನ್ ಮತ್ತು ಹಿಂದೂ ಯುವತಿ ಪರಸ್ಪರ ಆಕರ್ಷಣೆಗೆ ಒಳಗಾಗಿದ್ದರು ಎಂದು ಹೇಳಲಾಗ್ತಾ ಇದೆ. ಆಕೆಯನ್ನು ಮದುವೆಯಾಗುವ ಭರವಸೆಯನ್ನು ಆತ ನೀಡಿದ. ಅದರಂತೆ ಆಕೆ ರಂಜಾನ್ನಲ್ಲಿ ಉಪವಾಸವನ್ನು ಆಚರಿಸಿದ್ದಳು ಎಂಬ ಅಭಿಪ್ರಾಯ ಇದೆ. ಆದರೆ ಆತನಿಗೆ ಅದಾಗಲೇ ಮದುವೆಯಾಗಿತ್ತು. ಆತನ ಪತ್ನಿ ಬಂದು ಈಕೆಗೆ ಈ ವಿಷಯವನ್ನು ತಿಳಿಸಿದಾಳೆ. ಆ ಬಳಿಕ ಡ್ಯಾನಿಶ್ ಖಾನ್ನೊಂದಿಗೆ ಈಕೆ ವಾಗ್ವಾದ ನಡೆಸಿದಾಳೆ. ಆಕೆಯ ಮನೆಯವರು ಆಕೆಯನ್ನು ಕೆಲಸದಿಂದ ಬಿಡಿಸಿದ್ದಾರೆ. ಆದರೆ ಆಕೆ ದೂರು ನೀಡಿರಲಿಲ್ಲ. ಈ ವಿಷಯದಲ್ಲಿ ಓರ್ವ ರಾಜಕಾರಣಿ ಭಾಗಿಯಾಗಿ ಪೊಲೀಸರ ಗಮನ ಸೆಳೆದಿದ್ದಾರೆ ಮತ್ತು ಈ ಹಿನ್ನೆಲೆಯಲ್ಲಿ ಕಂಪನಿಯ ಒಳಗಿನ ಚಟುವಟಿಕೆಯ ಮೇಲೆ ನಿಗಾ ಇಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದಾದ ಬಳಿಕ ಆ ಹೆಣ್ಣು ಮಗಳು ದೂರು ಕೊಟ್ಟಿದ್ದಾಳೆ. ಅಲ್ಲದೆ ಕಂಪನಿಯ 7 ಮಂದಿ ಹೆಣ್ಣು ಮಕ್ಕಳು ದೂರು ಕೊಟ್ಟಿದ್ದಾರೆ. ಮತಾಂತರ ಪ್ರಯತ್ನ ಮತ್ತು ಲೈಂಗಿಕ ಹಲ್ಲೆಯ ದೂರು ಇದರಲ್ಲಿ ಸೇರಿದೆ. ನಿದಾ ಖಾನ್ ಕುಟುಂಬ ಆರೋಪಿಸಿದಂತೆ ಇದರ ಹಿಂದೆ ಸಂಚು ಅಡಗಿರಬಹುದಾ? ಪ್ರೇಮ ಪ್ರಕರಣದಲ್ಲಿ ಭಾಗಿಯಾದ ಹೆಣ್ಣು ಮಕ್ಕಳ ಮೇಲೆ ಕೇಸು ಕೊಡುವಂತೆ ಒತ್ತಡ ಹಾಕಿರಬಹುದಾ? ತನಿಖೆಗಿಂತ ಮೊದಲೇ ಈ ಕುರಿತಂತೆ ಸುದ್ದಿಯನ್ನು ಸ್ಫೋಟಿಸಿರುವುದನ್ನು ನೋಡಿದರೆ ನಿದಾ ಖಾನ್ ಕುಟುಂಬದ ಆರೋಪದಲ್ಲಿ ನಿಜ ಇರಬಹುದು ಎಂದು ಅನಿಸುತ್ತೆ. ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಕೂಡ ಮೀಡಿಯಾ ಟ್ರಯಲ್ನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂತೂ ವಾರವೊಂದು ಕಳೆದ ಬಳಿಕ ಮೀಡಿಯಾ ಟ್ರಯಲ್ನ ಒಂದೊಂದೇ ಸುಳ್ಳುಗಳು ಬಹಿರಂಗಕ್ಕೆ ಬರತೊಡಗಿವೆ. ಆದರೆ ಈಗಾಗಲೇ ಜನರ ಮನಸ್ಸಲ್ಲಿ ಸುಳ್ಳನ್ನು ತುಂಬಿಸುವಲ್ಲಿ ಈ ಮೀಡಿಯಾಗಳು ಯಶಸ್ವಿಯಾಗಿವೆ. ಟಿಸಿಎಸ್ ಕಂಪನಿಯಲ್ಲಿ ಸಂಘಟಿತ ಮತಾಂತರ ಪ್ರಯತ್ನ ನಡೆದಿಲ್ಲ ಮತ್ತು ವಿದೇಶಿ ಫಂಡ್ ಕೂಡ ಇದರಲ್ಲಿ ಭಾಗಿಯಾಗಿಲ್ಲ ಎಂದು ಎಟಿಎಸ್ ಮುಖ್ಯಸ್ಥರೇ ಇದೀಗ ಹೇಳಿಕೆ ನೀಡಿದ್ದಾರೆ. ಈಗ ಬಹಿರಂಗಕ್ಕೆ ಬರ್ತಾ ಇರುವ ಮಾಹಿತಿಗಳನ್ನು ನೋಡಿದರೆ ಈ ಪ್ರಕರಣದ ಹಿಂದೆ ಇನ್ನಾವುದೋ ಉದ್ದೇಶ ಇರುವಂತೆ ಕಾಣಿಸ್ತಾ ಇದೆ. ಹಾಗಂತ ಬಂಧಿತರ ಮೇಲಿರುವ ಆರೋಪ ನಿಜ ಎಂದಾದರೆ ಅವರನ್ನು ಮುಲಾಜಿಲ್ಲದೆ ಶಿಕ್ಷೆಗೆ ಒಳಪಡಿಸಬೇಕು. ಈ ವಿಷಯದಲ್ಲಿ ಯಾವ ರಾಜಿಯೂ ಮಾಡಬೇಕಾಗಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.